ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ ಕಂಪ್ಲೀಟ್ ನನ್ನ ರೂಟೀನ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಯಾವ ರೀತಿ ಏನೆಲ್ಲ ಕೆಲಸಗಳು ಮಾಡಿಕೊಂಡೆ, ಜೊತೆಗೆ ಹಬ್ಬದ ರೇಷನ್ ಕೂಡ ಬಂತು, ಅದನ್ನೆಲ್ಲ ಯಾವ ಥರ ಆರ್ಗನೈಸ್ ಮಾಡಿಕೊಂಡೆ ಅನ್ನೋದೆಲ್ಲ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಶುಕ್ರವಾರ ಅಂತ ಅಂದರೆ ಸಾಮಾನ್ಯವಾಗಿ ಬೆಳಗ್ಗೆನೇ ಪೂಜೆನ ಮಾಡ್ಕೊತಿದ್ದೆ. ಬಟ್ ಇವತ್ತು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಕಿಚನಲ್ಲಿ ಏನಿದೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ರೇಷನ್ಗೆ ಹಿಂದಿನ ದಿನವೇ ಕೊಟ್ಟಿದ್ವಿ, ಅಂದರೆ ಗುರುವಾರನೇ ರೇಷನ್ಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಸ್ಲಿಪ್ನ ಬರೆದು ಕೊಟ್ಟು ಕಳಿಸಿದ್ವಿ. ಸೊ ಅದು ಫ್ರೈಡೇ ಡಿಸ್ಪ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರಲ್ವ, ಹಂಗಾಗಿ ಇನ್ನು ಅದನ್ನೆಲ್ಲ ಎತ್ತಿಟ್ಕೊಬೇಕು ಅಂತ ಅಂದರೆ ಮತ್ತೆ ಮನೆಯೆಲ್ಲ ಸ್ವಲ್ಪ ಇದಾಗುತ್ತೆ. ಹಾಗಾಗಿನೇ ಸೊ ಅದು ರೇಷನ್ ಎಲ್ಲ ಬಂದುಬಿಡಲಿ, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋಣ ಸಂಜೆ ಹಂಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕಿಚನ್ ಕೆಲಸನ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆನ ಮಾಡಿದ್ದೆ. ಇನ್ನು ಸ್ಯಾಟರ್ಡೇ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದ ಕಾರಣ ಸ್ಯಾಟರ್ಡೇ ಪ್ರತಿ ವೀಕಲ್ಲಿ ಸ್ಯಾಟರ್ಡೇ ವೇದಾಂಶ ಸ್ಕೂಲ್ ರಜಾ ಇರುತ್ತೆ, ಹಂಗಾಗಿನೇ ಫ್ರೈಡೇನೇ ಸೆಲೆಬ್ರೇಷನ್ನ ಮಾಡಿದರು. ಸೊ ಅವನು ರೆಡಿಯಾಗಿ ನೋಡಿ ಕರ್ಕೊಂಬರ್ಲಿಕ್ಕೆ ಹೋಗಿದ್ದೆ. ಸೊ ಅವನು ಇನ್ನೂ ಅದೇ ಗೊಂಗಲ್ಲೇ ಇದ್ದಾನೆ, ಅಂದರೆ ಸ್ಕೂಲಲ್ಲಿ ಏನೆಲ್ಲ ಸೆಲೆಬ್ರೇಷನ್ ಮಾಡಿರ್ತಾರೆ ಸೊ ಅದನ್ನು ಹೇಳ್ತಿದ್ದ. ಇನ್ನು ಅವನು ಮನೆಗೆ ಕರ್ಕೊಂಬಂದಮೇಲೆ ಅವನ್ನ ಮಲಗಿಸ್ಬಿಟ್ಟು ಸೊ ನಾನು ರೇಷನ್ ಬಂತಲ್ವ ಅದನ್ನೆಲ್ಲ ಅವ್ನು ಮಲ್ಕೊಂಡಿದ್ದಾನೆ, ಅವ್ನು ಎದ್ದೊಳಷ್ಟರೊಳಗಡೆ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಆದರೆ ಅವನು ಆ ಸೌಂಡ್ಗೆ ಎಚ್ಚರ ಆಗಿಬಿಟ್ಟ. ಇನ್ನು ಇವರು ಇನ್ನೊಂದು ಐಟಮ್ನ ತರೋದೇ ಮರ್ತುಬಿಟ್ಟಿದ್ದಾರೆ, ಪ್ಲಸ್ ಅದ್ರ ಜೊತೆಗೆ ಬಿಲ್ ತರೋದನ್ನು ಮರ್ತ್ಕೊಂಡ್ಬಂದಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡಿ ಬಿಲ್ ತರಿಸ್ಕೊಂಡು ಆಮೇಲೆ ಬಿಲ್ ಕೊಟ್ಟರು. ಇನ್ನು ಮನೆಗೆ ರೇಷನ್ ಬಂದಮೇಲೆ ಅದನ್ನೆಲ್ಲ ಒಂದು ಸಲ ನೀಟಾಗಿ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಕೆಲವೊಂದು ಟೈಮು ಬೇರೆ ಐಟಮ್ ಕೊಟ್ಟು ಕಳಿಸಿರ್ತಾರೆ, ಅಥವಾ ಕೆಲವೊಂದು ಐಟಮು ಕೊಟ್ಟಿರೋದಿಲ್ಲ, ಅದನ್ನು ಬಿಲ್ ಮಾಡಿರ್ತಾರೆ. ಸೊ ಈ ಥರ ಎಲ್ಲ ಕೆಲವೊಂದು ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದನ್ನು ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೋ ಐಟಮ್ ಎಲ್ಲ ಬಂದಮೇಲೆ ಅಂತ ನಮ್ಮ ಮನೆಯವ್ರು ಹೇಳಿದರು. ಸರಿ, ನಮ್ಮ ವೇದಾಂಶ ಹೇಗಿದ್ರು ಮಲಗಿದಾನಲ್ವಾ, ಅವನು ಎದ್ದೊಳಷ್ಟರೊಳಗಡೆ ನಾನು ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ನಾನು ಮಾಡ್ತಿದ್ದೆ. ಬಟ್ ಆದರೆ ಆ ಚೀಲದಿಂದ ಸಾಮಾನೆಲ್ಲ ತೆಗಿತಿದ್ನಲ್ಲ, ಆ ಸೌಂಡ್ಗೆ ಅವ್ನು ಎಚ್ಚರ ಆಗಿಬಿಟ್ಟ. ಬಟ್ ಆದರೆ ಬಂದು ಒಂದು ಕಡೆ ಸೈಲೆಂಟಾಗಿ ಕೂತಿದ್ದ, ಟಿ ವಿ ಹಾಕ್ಕೊಟ್ಟೆ, ಅದನ್ನು ನೋಡಿಕೊಂಡು ಸೈಲೆಂಟಾಗಿ ಕೂತ್ಕೊಂಡ. ಅವನು ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ನಾನಿಲ್ಲಿ ಐಟಮ್ಗಳನ್ನೆಲ್ಲ ಕೆಳಗಿಳಿಸಿ ಒಂದು ಸಲ ಬಿಲ್ಲಲ್ಲಿ ಕೊಟ್ಟಿದ್ದಾರಾ ಎಲ್ಲ ಐಟಮು ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಹಬ್ಬ ಹತ್ರ ಇದ್ದಿದ್ದ ಕಾರಣ ಮನೆಯಲ್ಲಿ ಸ್ವಲ್ಪ ರೇಷನ್ ಎಲ್ಲ ತೀರಾ ಖಾಲಿಯಾಗಿತ್ತು. ಹಂಗಾಗಿ ನಾನೇನು ಹಬ್ಬ ಹೆಂಗಿದ್ರು ಹಬ್ಬಕ್ಕೆ ರೇಷನ್ ಬರಿಬೇಕಲ್ಲ ಅಂತ ಅಂದ್ಬಿಟ್ಟು ಹೋಲ್ಡ್ ಮಾಡಿ ಇಟ್ಟಿದ್ದೆ. ಅಲ್ಲಲ್ಲಿ ಖಾಲಿಯಾಗಿರೋ ಐಟಮ್ನ ತೊಗೊಂಬಂದು ಮಾಡ್ಕೊತಾ ಇದ್ದಿದ್ದು. ಸೊ ಹಂಗಾಗಿ ಈ ಸಲ ಸ್ವಲ್ಪ ಜಾಸ್ತಿನೇ ಬರೆದಿದ್ದೀನಿ ರೇಷನ್ನು. ಯಾಕೆಂತಂದರೆ ಎಕ್ಸ್ಟ್ರಾ ಇದ್ದರೆ ಹಬ್ಬ ಅಂತ ಅಂದಾಗ ಎಕ್ಸ್ಟ್ರಾ ಐಟಮ್ಸ್ಗಳು ಇರಬೇಕಾಗುತ್ತೆ. ಏನಾದರೂ ಮತ್ತೆ ಬೇಕು ಅಂತ ಅಂದರೆ ಅದು ತರಬೇಕು ಮಾಡಬೇಕು ಅಂತಂದರೆ ಹಿಂಸೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಒನ್ ಟೈಮ್ ರೇಷನ್ ಬರೆದ್ರೆ ನನಗೆ ಒಂದು 3 ತಿಂಗಳವರೆಗೂ ಮೇಂಟೈನ್ ಆಗೋ ಥರನೇ ನಾನು ಬರೆಯೋ ಅಂಥದ್ದು. ಪ್ರತಿ ತಿಂಗಳೆಲ್ಲ ನಾನು ರೇಷನ್ ಹಾಕಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನೂ ಕಾಳುಗಳು ಮತ್ತಿನ್ನು ಎಣ್ಣೆ, ಸರ್ಪು, ಸೋಪು ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಬರೆದಿರ್ತೀನಿ. ಯಾಕೆಂತಂದರೆ ಇದೇ ಜಾಸ್ತಿ ಬೇಗ ಖಾಲಿ ಆಗುವಂಥದ್ದು. ಹಾಗಾಗಿ ಇನ್ನು ಈ ರೇಷನ್ ಬಂದು ನಮ್ಮನೆ ಹತ್ರನೇ ಇರೋವಂಥ ಲಕ್ಷ್ಮೀ ಪ್ರಾವಿಷನ್ ಸ್ಟೋರು, ಅಂದರೆ ಈ ಸ್ಟೋರ್ ಬಂದು ಬಂಡಿಕಾಳಮ್ಮ ಟೆಂಪಲ್ ಹತ್ರ ಬರುತ್ತೆ. ಸುಮಾರು ವರ್ಷದಿಂದ ನಾವು ಅಲ್ಲೇ ಹಾಕಿಸ್ಕೊಳ್ಳೋ ಅಂಥದ್ದು. ತುಂಬ ಚೆನ್ನಾಗಿ ಐಟಮ್ಸ್ ಎಲ್ಲ ಕೊಡ್ತಾರೆ, ನಾವು ಯಾವ ಥರ ಹೇಳಿರ್ತೀವಿ ಅದೇ ಐಟಮ್ನೇ ಕೊಡ್ತಾರೆ. ಮತ್ತು ಐಟಮ್ ತಂದುಕೊಟ್ಟಾದ್ಮೇಲೆ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಇದು ಯಾವುದೋ ಬೇರೆದು ಅನ್ನೋ ಥರ ಎಲ್ಲ ಏನೂ ಇರೋದಿಲ್ಲ. ಏನಂದರೆ ನಾವು ಬರೆದಿರೋ ಐಟಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರಾ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಬೇಕಲ್ವ, ಹಾಗಾಗಿ ನಾನು ಮಾಡ್ಕೊತೀನಿ. ಸ್ಲಿಪ್ ಬರೆದು ಕೊಟ್ಟು ಕಳಿಸಿದ್ರೆ ಸೊ ಅವರು ಮನೆಗೆ ತಂದು ಡಿಸ್ಪ್ಯಾಚ್ ಮಾಡ್ತಾರೆ ಐಟಮ್ನ.
ಇನ್ನು ರೇಷನ್ ಸಾಮಾನುಗಳೆಲ್ಲ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊತೀನಿ ಅಂದರೆ, ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಈ ಬಾಕ್ಸಲ್ಲಿ ಎಲ್ಲ ಥರ ಸೋಪ್ಗಳನ್ನೂ ಇಟ್ಕೊತೀನಿ, ಮತ್ತಿನ್ನು ಪೇಸ್ಟು ಅಂದರೆ ನನಗೆ ಸಡನ್ನಾಗಿ ಕೈ ಸಿಗೋ ಅಂಥ ಐಟಮ್ಸ್ಗಳು. ಇನ್ನು ವಾಶ್ರೂಮಲ್ಲಿ ಯೂಸ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಎತ್ತಿಟ್ಕೊಂಡು ಉಳಿದಿರೋದನ್ನೆಲ್ಲ ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಎಕ್ಸ್ಟ್ರಾ ಇರೋವಂಥ ಸಕ್ಕರೆ ಅಥವಾ ಎಣ್ಣೆ, ಉಪ್ಪು ಇದನ್ನೆಲ್ಲ ಬ್ಯಾಕ್ ಸೈಡ್ ಒಂದು ಪ್ಲಾಸ್ಟಿಕ್ ಇದೆಯಲ್ಲ ಆ ಬುಟ್ಟಿನಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಅಂತಲೇ ಮೊನ್ನೆ ನಾನು ಆ ಬುಟ್ಟಿನ ತೊಗೊಂಬಂದೆ. ಸೊ ಅದರಲ್ಲಿ ಇಟ್ಬಿಟ್ಟು ನಾನು ಸಜ್ಜೆ ಮೇಲೆ ಎತ್ತಿಟ್ಬಿಟ್ರೆ ನನಗೆ ಏನು ಖಾಲಿ ಆಗುತ್ತೆ ಅದರಿಂದ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬೇರೆ ಥರ ಬಾಕ್ಸು ಅಂತ ಅಂದರೆ ಇಡಿಸೋದಿಲ್ಲ. ಹಾಗಾಗಿ ಇನ್ನು ಕಾಳುಗಳೆಲ್ಲ ಏನು ಮಾಡ್ತೀನಿ ಅಂದರೆ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಸೊ ಫ್ರೀಝರಲ್ಲಿ ಇಟ್ಟರೆ ಅದು ಬೆಸ್ಟು, ಅಂದರೆ ಉಳ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಯಾವುದೇ ಥರ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಲಿಕ್ಕೆ ಹೋಗೋದಿಲ್ಲ ಕಾಳುಗಳನ್ನೆಲ್ಲ. ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಆ ಥರ ಬುಟ್ಟಿನಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಫ್ರೀಝರಲ್ಲಿ ಒಂದಷ್ಟು ಕಾಳುಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಬಿಟ್ಟು ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಹೊಸ್ದಾಗಿ ಏನು ಕಾಳುಗಳೆಲ್ಲ ತರಿಸಿದ್ದೀನಿ ಸೊ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಯಾಕೆಂತ ಅಂದರೆ ನನಗೆ ಈಸಿಯಾಗಿ ಗೊತ್ತಾಗಬೇಕಲ್ವ, ಅಂದರೆ ಯಾವುದು ಹಳೇದಿದೆ ಕಾಳು ಅದನ್ನು ಫಸ್ಟು ಯೂಸ್ ಮಾಡ್ಕೊಬೇಕು, ರೀಸೆಂಟಾಗಿ ತರಿಸ್ಕೊಂಡಿರೋದನ್ನು ಆಮೇಲೆ ಯೂಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ಈ ಸಾಸಿವೆ, ಜೀರಿಗೆ ಮತ್ತಿನ್ನು ಮೆಣಸು, ಗಸಗಸೆ ಇದೆಲ್ಲ ಏನಿದೆ ಅಂದರೆ ಪ್ಯಾಕೆಟ್ ಓಪನ್ ಮಾಡಿರೋದಿಲ್ಲ ಅಲ್ಲ, ಅದನ್ನೆಲ್ಲ ಮೇಲಿಟ್ಕೊಂಡಿದ್ದೀನಿ. ಈ ಥರ ಫ್ರೀಝರ್ದು ಡೋರ್ ಇದೆಯಲ್ಲ ಫ್ರಿಜ್ದು ಅಲ್ಲಿ. ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಆಲ್ರೆಡಿ ನಾನು ಓಪನ್ ಮಾಡಿರೋವಂಥ ಪ್ಯಾಕೆಟ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಇರೋದೆಲ್ಲ ಈ ಥರ ಬುಟ್ಟಿನಲ್ಲಿ ಇಟ್ಟಿದ್ದೀನಿ. ಫೈನಲಿ ಹಬ್ಬದ ರೇಷನ್ನು ಬಂತು, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋ ಕೆಲಸನೂ ಮುಗೀತು. ಇನ್ನು ಇದಾದಮೇಲೆ ಒಂದಷ್ಟು ಮಡಿ ಬಟ್ಟೆಗಳನ್ನೆಲ್ಲ ಒಗೆದು ನೀರು ಸೋರ್ಲಿಕ್ಕೆ ಇಟ್ಟಿದ್ದೆ ಬೆಳಗ್ಗೆನೇ. ಅಂದರೆ ದೇವ್ರಿಗೆ ಅಲಂಕಾರ ಮಾಡೋ ಟೈಮಲ್ಲಿ ಬಿಳಿ ಪಂಚೆಗಳೆಲ್ಲ ಬೇಕಾಗುತ್ತೆ ಅಲ್ವಾ, ಇನ್ನು ಡೆಕೋರೇಷನ್ ಮಾಡಲಿಕ್ಕೆ ಅಂತ ಒಂದಷ್ಟು ಹೂಗಳನ್ನೆಲ್ಲ ಸುಮಾರು ವರ್ಷದ ಹಿಂದೆನೇ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಿ ಅದು ಹಾರ್ಲಿಕ್ಕೆ ಇಡ್ತೀನಿ. ಇದೆಲ್ಲ ಮುಂಚಿತವಾಗೇ ಮಾಡ್ಕೊಂಡ್ಬಿಡ್ಬೇಕು, ಅಂದರೆ ಬಿಸಿಲಿರೋ ಟೈಮಲ್ಲಿ ಈ ಮಳೆ ಯಾವಾಗ ಬರುತ್ತೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಮತ್ತು ಹಬ್ಬ ಹತ್ರ ಇದ್ದಾಗ ಈ ಥರ ಕೆಲಸಗಳನ್ನೆಲ್ಲ ನಾವು ಇಟ್ಕೊಳ್ಳೇಬಾರ್ದು. ಡೈಲಿ ಒಂದೊಂದೇ ಕೆಲಸಗಳನ್ನ ನೆನಪಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾ ಬಂದಿದ್ದೀನಿ. ಸೊ ಹಬ್ಬದ ದಿನ ಯಾವುದೇ ಥರ ಟೆನ್ಷನ್ ಇಲ್ದಲೆ ಆರಾಮಾಗಿ ನಾನು ಮಾಡ್ಕೊಬೇಕು ಅನ್ನೋದು ಅಷ್ಟೇ ನನ್ನ ಮೈಂಡಲ್ಲಿರೋದು. ಸೊ ಅದನ್ನೆಲ್ಲ ನೀಟಾಗಿ ನಾನಿಲ್ಲಿ ಹಾರ್ಲಿಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಈ ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆ ಮಾಡ್ಕೊಬೇಕಿತ್ತಲ್ವ ಶುಕ್ರವಾರ. ಸೊ ಒಂಥರ ಬೆಳಗ್ಗೆನೇ ಪೂಜೆ ಮಾಡಿ ರೂಢಿ ಆಗೋಗಿರೋದ್ರಿಂದ ಸಂಜೆ ಆದ್ರೂ ಪೂಜೆ ಮಾಡಿಲ್ವಲ್ಲ ಅನ್ನೋದೊಂದು ಟೆನ್ಷನ್ ಆಗ್ತಾಯಿತ್ತು. ಸರಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ನೀಟಾಗಿ ಶುದ್ಧಿ ಮಾಡಿಕೊಂಡು ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ.
ಸೊ ಫೈನಲಿ ಶುಕ್ರವಾರದ ಪೂಜೆನೂ ಆಯಿತು. ಪೂಜೆ ಎಲ್ಲ ಆದಮೇಲೆ ಮನೆ ಒಂಥರ ಕಳೆಯಾಗಿ ಕಾಣಿಸುತ್ತಲ್ಲ, ಅದನ್ನು ನೋಡಲಿಕ್ಕೆ ಒಂದು ಚೆಂದ. ಇನ್ನು ನಮ್ಮನೆ ಮೇಲ್ಗಡೆ ಮನೆಯವರು ಧರ್ಮಸ್ಥಳಕ್ಕೇನೋ ಹೋಗಿದ್ರಂತೆ. ಸೊ ಆ ಪ್ರಸಾದನೂ ಸಹ ತಂದುಕೊಟ್ಟಿದ್ರು. ಸೊ ಆ ಪ್ರಸಾದನ ತಗೊಂಡು ಪೂಜೆನ ಮುಗಿಸ್ಕೊಂಡೆ. ಸೊ ಆವತ್ತಿನ ದಿನದ ನನ್ನ ಕಂಪ್ಲೀಟ್ ರುಟೀನ್ ಈ ಥರ ಇತ್ತು. ಅಂದರೆ ಆವತ್ತಿನ ದಿನ ನಾನು ಏನೆಲ್ಲ ಕೆಲಸಗಳು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಮಾಡಿ ಮುಗಿಸ್ಕೊಂಡೆ. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.